ಹಾಯ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ ಯು. ಯಾಕಂದರೆ ನೀವೆಲ್ಲ ನನ್ನ ವಿಡಿಯೋಸ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ನಿನ್ನೆ ದಿನ ನಮ್ಮ ಆ್ಯನಿವರ್ಸರಿ ಇತ್ತು ಅಂತ ಹೇಳಿ ನಾವು ರಾಮ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಸೊ ಆ ಟೆಂಪಲ್ನ ಸ್ವಲ್ಪ ತೋರಿಸೋಣ ಅಂತ ಹೇಳಿ ನಾನು ಈ ಸಣ್ಣ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಫಸ್ಟ್ ನಮಗೆ ಹೋದ ತಕ್ಷಣ ಆಲದ ಮರದ ಕಟ್ಟೆ ಕಾಣಿಸುತ್ತೆ, ಅದ್ರ ಮೇಲೇ ಗಣೇಶ ಇದ್ದಾರೆ. ಆಮೇಲೆ ಲೆಫ್ಟಲ್ಲಿ ನಮಗೆ ದೊಡ್ಡ ಆಂಜನೇಯ ಇದ್ದಾನೆ. ರೈಟಲ್ಲಿ ಈ ಥರ ದೀಪಗಳನ್ನ ಬೆಳಗಕ್ಕೆ ಇಟ್ಟಿರ್ತಾರೆ. ಸೊ ನಿಮಗೆ ಆ್ಯಕ್ಚುಲಿ ನಿನ್ನೆ ಹೋದಾಗ ಶನಿವಾರ ಇತ್ತು ಅಂತ ಹೇಳಿ ಈ ಎಳ್ಳೆಣ್ಣೆ ದೀಪನ ಬೆಳಗಕ್ಕೆ ಇಟ್ಟಿದ್ರು. ಹಾಗೆ ನಾವು ಸ್ಟ್ರೇಟಾಗಿ ಬಂದರೆ ರಾಮ ಲಕ್ಷ್ಮಣ ಸಹಿತ ಸೀತಾದೇವಿನೂ ನೋಡೋಕ್ಕೆ ಸಿಗುತ್ತೆ. ಇವರೇ ಇಲ್ಲಿಯ ಈ ಟೆಂಪಲ್ನ ಮೇನ್ ಡೈಟಿ ಆಗಿರ್ತಾರೆ. ಇಲ್ಲಿ ಸಿಂಗಾಪುರಲ್ಲಿ ಒಂದು ವಿಶೇಷ ಏನು ಅಂತಂದರೆ, ನೀವು ಟೆಂಪಲಿಗೆ ಹೋದರೆ ಮೇನ್ ಡೈಟಿ ಬಂದು ರಾಮ. ಅಂದರೆ ಇಲ್ಲಿ ಮೇನ್ ಡೈಟಿ ಯಾರು ಇರ್ತಾರೆ ಅವರು ಇರ್ತಾರೆ. ರಾಮ ಇರ್ಬೋದು, ಶಿವ ಇರ್ಬೋದು. ಅದ್ರ ಪಕ್ಕದಲ್ಲಿ ನಮಗೆ ಎಲ್ಲ ದೇವರು ನೋಡೋಕ್ಕೆ ಸಿಗ್ತಾರೆ. ಅಂದರೆ ಶಿವ, ಗಣೇಶ ಇದ್ದಾರೆ ನೋಡಿ. ಎಲ್ಲ ದೇವರು ಅವರು ಒಂದೊಂದು ಸಣ್ಣದ ಮೂರ್ತಿ ಥರ ಮಾಡಿ ನಮಗೆ ಪೂಜೆ ಮಾಡೋಕ್ಕೆ ಸಿಗ್ತಾರೆ. ಶಿವನ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪಾರ್ವತಿ. ಅದೇ ಥರ ನಮಗೆ ಎಲ್ಲ ಸಿಂಗಾಪುರ್ ಟೆಂಪಲ್ಗಳಲ್ಲೂ ನಮ್ಗೆ ಇದೇ ಥರನೇ ಸಿಗೋದು. ಊರಲ್ಲಾದರೆ ಅಂದರೆ ಶಿವನ್ ಟೆಂಪಲ್ ಅಂದರೆ ಶಿವ ಮಾತ್ರ ಇರ್ತಾನೆ, ಬಿಟ್ಟರೆ ನವಗ್ರಹ, ಆಂಜನೇಯ ಆ ಥರ ಇರ್ತಾರೆ. ಇಲ್ಲೇನು ಅಂತಂದರೆ ಎಲ್ಲ ದೇವರು ನಮಗೆ ನೋಡೋಕ್ಕೆ ಸಿಗ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದರೆ, ಶಿವನ್ ಮೂರ್ತಿ ಇಟ್ಟಿರ್ತಾರೆ. ಅದರಲ್ಲಿ ಹಾಲು, ನೀರು, ಅಭಿಷೇಕ ಎಲ್ಲ ಮಾಡ್ಬೋದು. ನಮ್ಗೆ ಇಷ್ಟ ಬಂದಂಗೆ ಅಲಂಕಾರ ಮಾಡ್ಬೋದು ಆ ಥರ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಇದ್ದಾರೆ. ಮತ್ತು ಹಾಗೆ ಮುಂದೆ ಬಂದರೆ ಇವಾಗ ಶಬರಿಮಲೆಗೆ ಹೋಗೋದು, ಆಮೇಲೆ ಮಾಲೆ ಹಾಕೊಳ್ಳೋರ್ದೆಲ್ಲ ಆಗುತ್ತಲ್ವ. ಹಾಗಾಗಿ ಇಲ್ಲಿ ನಮಗೆ ಶಬರಿಮಲೆ ಸ್ವಾಮಿ ಆದಂಥ ಅಯ್ಯಪ್ಪ ಸ್ವಾಮಿನೂ ನೋಡೋಕ್ಕೆ ಸಿಗ್ತಾರೆ. ಆಮೇಲೆ ಇಲ್ಲಿ ಹಿಂದೆ ದೊಡ್ಡ ಹಾಲ್ ಇದೆ, ಅಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ. ಸಮ್ಟೈಮ್ಸ್, ನಾಟ್ ಎವ್ರಿ ಡೇ, ಸಮ್ಟೈಮ್ಸ್ ಇರುತ್ತೆ. ಲಾಸ್ಟ್ ಇಯರ್ ನಾವು ಹೋದಾಗ ಈ ಟೆಂಪಲ್ ರೆನೋವೇಷನಲ್ಲಿತ್ತು. ಹಾಗಾಗಿ ತುಂಬ ಎಲ್ಲ ಕಡೆ ಬ್ಯಾರಿಯರ್ಸ್ ಹಾಕಿದ್ರು. ಇವಾಗ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋ ಹಂಗೆ ಮಾಡ್ಬೇಕಂತ. ನಿಮಗೆ ನನ್ನ ಈ ಟೆಂಪಲ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.